ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ರಾತ್ರಿ ಹೂವು ತಂದಿದ್ದೆ, 100 ಗ್ರಾಮ್ ಅಷ್ಟೇ ತಂದಿದ್ದೆ. ಮತ್ತು ಬಿಡಿ ಹೂವು ಒಂದು ಸ್ವಲ್ಪ ತಂದ್ಕೊಂಡಿದ್ದೆ, ಯಾಕಂದರೆ ಜಾಸ್ತಿ ತರೋದಿಲ್ಲ. ಮಲ್ಲಿಗೆ ಹೂವು ಒಂದೊಂದು ಸತಿ ಏನಾಗುತ್ತೆ ಅಂದರೆ ತುಂಬ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಉಪಯೋಗಿಸೋದ್ರಿಂದ ಅದು ಬೇಗನೆ ಹಾಳಾಗ್ಬಿಡುತ್ತೆ. ನನಗೆ ಡ್ರೈ ಆಗಿಬಿಡುತ್ತೆ ಬೇಗ ಅನಿಸುತ್ತೆ. ತಲೆಯಲ್ಲೂ ಅಷ್ಟೇ ಇಟ್ಕೊಂಡ್ಮೇಲೆ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ನಾವು ತುಂಬ ಉಪಯೋಗಿಸೋದ್ರಿಂದ ಬೇಗ ಒಂಥರ ಡ್ರೈ ಆದಂಗೆ ಆಗಿಬಿಡುತ್ತೆ. ಫ್ರೆಶ್ ತೊಗೊಂಬಂದು ಆವಾಗಂದು ಆವಾಗ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇವತ್ತು ಗುರುವಾರ ಆಗಿರೋದ್ರಿಂದ ರಾತ್ರಿ ಎಲ್ಲ ಹೂವು ಕಟ್ಕೊಂಡು ರೆಡಿ ಮಾಡಿಕೊಂಡೆ. ಒಂದು 3 ಮೊಳ ಅಷ್ಟಾಗಿತ್ತು. ಅದಾದಮೇಲೆ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಬೆಳಿಗ್ಗೆನೇ ಬೇಗನೆ ಎದ್ದು ಮುಖ ತೊಳೆದ್ಬಿಟ್ಟು ಬಾಗಿಲು ನೀರು ಹಾಕಿ ಅದಾದಮೇಲೆ ಹೋಗಿ ಎಲ್ಲ ಸ್ನಾನ ಮಾಡಿ ಎಲ್ಲ ಬಂದು ದೇವ್ರ ಮನೆ ಪಾತ್ರೆ ಎಲ್ಲ ಬೆಳಗ್ಬಿಟ್ಟೆ. ಬೆಳಗ್ಗೆ ಆದಮೇಲೆ ಅದನ್ನ ನೀಟಾಗೆಲ್ಲ ಜೋಡಿಸ್ಕೊಂಡು ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ಇಡ್ಲಿಕ್ಕಾಗಲಿಲ್ಲ ಇವತ್ತು. ಕಾಯಿ ನೋಡೋಷ್ಟೊತ್ತಿಗೆ ಎಲ್ಲ ಕಣ್ಣು ಕಾಣಿಸ್ತಿತ್ತು ಕಾಯಲ್ಲಿ. ತೆಂಗಿನಕಾಯಲ್ಲಿ ಜುಂಜೆಲ್ಲ ಕಿತ್ತಾಕ್ಬಿಟ್ಟು ಅದು ಜಾಸ್ತಿ ಕಿತ್ತಾಕಿದ್ರೆ ಕಣ್ಣು ಬಂದುಬಿಡುತ್ತೆ. ಅದನ್ನು ನಾನು ಪೂಜೆಗೆ ಉಪಯೋಗ್ಸೋಕ್ಕಾಗಲ್ಲ. ಇವತ್ತು ಕಳಿಸಿದ ಮೇಲೆ ಕಾಯಿ ಇಡ್ಲಿಕ್ಕಾಗಲಿಲ್ಲ. ನಾನು ಹೂವು ಕಳಶ ಕುಳಿಸ್ಕೊಂಡೆ. ನನಗೆ ಕಾಯಿ ಇಲ್ಲ, ಅಕಸ್ಮಾತು ಮನೆ ಹತ್ರನೂ ಹೂವು ಆ ಥರದ್ದೇನು ಜಾಸ್ತಿ ಇಲ್ಲ ಅಂತಂದರೆ ಪನ್ನೀರ್ ಸೊಪ್ಪಿರುತ್ತಲ್ಲ ಅದನ್ನ ಉಪಯೋಗಿಸ್ಕೊಂಡು ನೀವು ಪೂಜೆ ಮಾಡ್ಬೋದು. ಅಥವಾ ತುಂಬೆ ಹೂವನ ಉಪಯೋಗಿಸ್ಬೋದು. ತುಳಸಿ, ನೀವು ಪೂಜೆ ಮಾಡೋ ತುಳಸಿನ ಯಾವತ್ತೂ ಕಿತ್ಬಿಟ್ಟು ದೇವ್ರಿಗೆ ಇಡಬೇಡಿ. ಪೂಜೆಗೆ ಅಂತ ಸಪ್ರೇಟ್ ಬೆಳೆಸ್ಕೊಳ್ಳಿ. ಅದಾದಮೇಲೆ ದೇವ್ರಿಗೆ ಅಂತ ಸಪ್ರೇಟ್ ಒಂದೆರಡು ಸೈಡಲ್ಲಿ ಬೆಳೆಸ್ಕೊಳ್ಳಿ. ದೇವ್ರಿಗೆ ಕಟ್ ಮಾಡೋದನ್ನ ಪೂಜೆ ಮಾಡೋದಿಲ್ಲ ನಾನು. ಪೂಜೆ ಮಾಡೋದಕ್ಕೆ ದೇವ್ರಿಗೆ ಕಟ್ ಮಾಡಿ ಇಡೋದಿಲ್ಲ. ಈ ಥರ ಮಾಡ್ಕೋತೀನಿ. ಇವತ್ತು ಬಂದುಬಿಟ್ಟು ಒಂದು ಸ್ವಲ್ಪ ತುಂಬೆ ಹೂವು, ಒಂದು ಸ್ವಲ್ಪ ತುಳಸಿ ಇದನ್ನು ಇಟ್ಕೊಂಡಿದ್ದೀನಿ. ಗಣೇಶನಿಗಾದರೆ ನಾನು ಗರಿಕೆ ಇಟ್ಕೋತೀನಿ. ಇವತ್ತು ಗರಿಕೆ ಏನು ತರಲಿಲ್ಲ. ಕೆಲವೊಂದು ಸತಿ ಎಲ್ಲ ಗರಿಕೆ ತಂದೆ ಮಾಡ್ತೀನಿ, ಸುಮಾರು ಸತಿ ನಾನು ಗಣೇಶನಿಗೆ ತುಳಸಿ ಇಡೋದಿಲ್ಲ, ಗರಿಕೆ ಇಡ್ತೀನಿ. ಲಕ್ಷ್ಮಿಗೆ ಮತ್ತು ವೆಂಕಟೇಶ್ವರನಿಗೆ ಮಾತ್ರ ನಾನು ತುಳಸಿ ಇಟ್ಕೊಂಡಿದ್ದೀನಿ. ಈಗ ತುಂಬೆ ಹೂವು ಇಟ್ಕೊಂಡಿದ್ದೀನಿ. ತುಂಬೆನೂ ತುಂಬ ಒಳ್ಳೆಯದಾಗ್ತದೆ. ನೀವು ಪೂಜೆ ಮಾಡಬೇಕಾದ್ರೆ ಹೂವು ಇಲ್ಲ ಅಂತ ಯಾರೂ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗಣೇಶ ಫೋಟೋ ಇದ್ದರೆ ಅದಕ್ಕೆ ಸ್ವಲ್ಪ ಗರಿಕೆ ತಂದು 2 ಕಡ್ಡಿ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಲಕ್ಷ್ಮಿಗೆ, ವೆಂಕಟೇಶ್ವರನಿಗೆ ಎಲ್ಲ ದೇವ್ರಿಗೂ ಅಷ್ಟೇ ಒಂದು ಸ್ವಲ್ಪ ತುಳಸಿ ಇದ್ದರೆ ಸಾಕಾಗತ್ತೆ. ತುಳಸಿನ ಇಟ್ಬಿಟ್ಟು ಮಾಡ್ಬೋದು. ಇಲ್ಲ ಪನ್ನೀರ್ ಸೊಪ್ಪಿದ್ರೆ ಪನ್ನೀರ್ ಸೊಪ್ಪು ಇಟ್ಟು ಕೂಡ ಮಾಡ್ಬೋದು. ನಮ್ಮ ಹತ್ರ ಏನಿದೆ ಅದನ್ನ ಇಟ್ಟು ಮಾಡಲಿಕ್ಕೆ ಫಸ್ಟು ಟ್ರೈ ಮಾಡಬೇಕು. ಇದಿಲ್ಲ ಅದಿಲ್ಲ ಪೂಜೆಗೆ ಅಂತ ಅಂದ್ಕೊಂಡು ಯಾವತ್ತೂ ಪೂಜೆ ಮಾಡಬೇಡಿ. ನಾನು ಆ ಥರನೇ ಮಾಡ್ತೀನಿ. ಸೊ ನಿಮಗೆ ಆ ಥರ ಹೇಳ್ತಾಯಿದ್ದೀನಿ, ನಿಮ್ಮ ಇಷ್ಟ. ಮತ್ತು ನಾವು ಈ ಥರ ಹೇಳ್ತಾಯಿದ್ದೀವಿ ಅಂದ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಬಂದುಬಿಟ್ಟು ಫಸ್ಟು ಸೂರ್ಯನಿಗೆ ಮಾಡ್ಕೊಂಬರ್ತೀನಿ. ಅದಾದಮೇಲೆ ಮನೇಲಿ ಬಾಗಿಲಿಗೆ ಫಸ್ಟು ಸೂರ್ಯನಿಗೆ, ಅದಾದಮೇಲೆ ಬಾಗಿಲಿಗೆ ಮಾಡಿಬಿಟ್ಟು ಬಾಗಿಲಲ್ಲಿ 2 ಕಡ್ಡಿ ಕುಚ್ಚಿಬಿಟ್ಟು ಅದಾದಮೇಲೆ ಮನೇಲಿ ಪೂಜೆ ಸ್ಟಾರ್ಟ್ ಮಾಡೋದು. ಯಾವಾಗಲೂ ರೆಗ್ಯುಲರಾಗಿ ಹಂಗೆ ಮಾಡ್ತೀನಿ. ನೋಡ್ಬೋದು ನೀವು, ನಾನು ಹೂವಿನ ಕಳಶ ಕುಳಿಸ್ಕೊಂಡಿದ್ದೀನಿ ಇವತ್ತು. ತೆಂಗಿನಕಾಯಿ ಎಲ್ಲ ಇದಾಗಿತ್ತು ಅಂತ. ಅದಾದಮೇಲೆ ಸ್ವಲ್ಪ ಧೂಪ ಮಾಡ್ಕೋತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಇದು ನಾನೇ ಧೂಪ ಮಾಡಿರೋದು. ಸೈಡಲ್ಲಿರೋದು ನಿಮಗೆ ಇದು ಕಾಣಿಸ್ತಿದೆಯಲ್ಲ, ಅದು ಒಣಗಿರೋ ಹೂವಿನಲ್ಲಿ ಧೂಪ ಮಾಡ್ಕೊಂಡಿರೋದು ಮನೆಯಲ್ಲೇ. ಧೂಪನ ಹಾಕ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತದೆ. ಊರುಗಳೆಲ್ಲ ಇರೋರಿಗಾದರೆ ಒಂದು ನಾಟಿ ಹಸುವಿನ ಗಂಜನ ಎಲ್ಲ ಸಿಗುತ್ತೆ, ಸಗಣಿ ಸಿಗುತ್ತೆ, ಅದರಲ್ಲಿ ಮಾಡ್ಕೋಬೋದು. ಇವಾಗ ನೋಡಿದ್ರಲ್ಲ, ಅದು ಬಂದುಬಿಟ್ಟು ಸಾಂಬ್ರಾಣಿ ಕವರಲ್ಲಿದ್ದು. ಸ್ವಲ್ಪ ಇದಕ್ಕೆ ಚೆನ್ನಾಗಿ ನಾನು ಊರಿಂದ ತಂದ್ಕೊತೀನಿ ಸಾಂಬ್ರಾಣಿ. ನೀವು ಯಾವಾಗಲೂ ಅಷ್ಟೇ ತೊಗೋಬೇಕಾದ್ರೆ ನೀವು ಕೇಳಿಬಿಟ್ಟು ಒಂದು 5 ಸತಿ ಆದರೂ ಕೇಳಿಬಿಟ್ಟು ತೊಗೊಳ್ಳಿ. ನಾನು ಬೆಂಗಳೂರಲ್ಲಿ ಒಂದು ಸತಿ ಸಾಂಬ್ರಾಣಿ ತೊಗೊಂಬಿಟ್ಟು ಅದು ಓಪನ್ ಮಾಡಿ ಸಾಂಬ್ರಾಣಿ ಹಾಕಿದ್ರೆ ಒಂದು ಚೂರು ಸ್ಮೆಲ್ ಬಂದಿಲ್ಲ. ತೊಗೊಂಡೋಗಿ ವಾಪಸ್ ಕೊಡೋ. ಬೆಂಗಳೂರಲ್ಲಿ ಸಿಗುವಂಥ ಸಾಂಬ್ರಾಣಿ ಅಷ್ಟೊಂದು ಸ್ಮೆಲ್ ಬರೋದಿಲ್ಲ. ಅದಾದಮೇಲೆ ನಾನು ಊರಿಂದ ತಂದು ಸಾಂಬ್ರಾಣಿನ ಹಾಕ್ಕೊಂಡು ಎಲ್ಲ ಕಡೆ ಹೊಗೆ ಹಿಡ್ಕೊಂಡೆ. ಈ ಥರ ಸಾಂಬ್ರಾಣಿ ಹೊಗೆ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಅನ್ನೋದು ವೈಬ್ರೇಟ್ ಆಗುತ್ತೆ. ದಯವಿಟ್ಟು ಯಾರಾದ್ರೂ ಫ್ರೈಡೇ ಅಥವಾ ಅಮಾವಾಸ್ಯೆಗೆ ಆ ಥರ ಸಂಜೆ ಟೈಮಲ್ಲಿ ಇಲ್ಲ ಬೆಳಿಗ್ಗೆ ಟೈಮಲ್ಲಿ ಸ್ವಲ್ಪ ಸಾಂಬ್ರಾಣಿ ತೊಗೊಂಡು ಧೂಪ ಅಥವಾ ಸಾಂಬ್ರಾಣಿ ತೊಗೊಂಡು ಈ ಥರ ಮಾಡ್ಕೊಳ್ಳಿ. ಸಾಂಬ್ರಾಣಿ ಅನ್ನೋದು ತುಂಬ ಒಳ್ಳೆಯದಾಗ್ತದೆ. ನೀವು ಧೂಪ ಹಾಕ್ತೀರಾ ಅಂತಂದರೆ ಸಾಂಬ್ರಾಣಿನ ಹಾಕೋಕ್ಕೆ ಟ್ರೈ ಮಾಡಿ. ಸಾಂಬ್ರಾಣಿಯಲ್ಲಿ ತುಂಬ ಚೆನ್ನಾಗಿ ಸ್ಮೆಲ್ಲು ಅದು ಮತ್ತು ಒಳ್ಳೆಯದಾಗತ್ತೆ ಮನೆಗೆ.